ರಿಪಬ್ಲಿಕಾಣದ ಮತ್ತೊಂದು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಂದೊಂದು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಸಭೆ ಮಾಡೋ ಮೂಲಕ ಯಾವ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಸೂಕ್ತ ಅನ್ನೋದ್ರ ಬಗ್ಗೆ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಯಾರಾಗಬಹುದು ಅಭ್ಯರ್ಥಿ ಅನ್ನುವಂತ ಪ್ರಶ್ನೆಗೆ ಒಂದಷ್ಟು ಹೆಸರುಗಳು ಇಲ್ಲಿ ಪ್ರಸ್ತಾಪ ಆಗಿದೆ. ಪ್ರಮುಖವಾಗಿ 2 ಹೆಸರುಗಳು ಪ್ರಸ್ತಾಪ ಆಗಿದೆ. ಆ ಇಬ್ಬರು ನಾಯಕರು ಯಾರು ಅನ್ನೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ರಿಪಬ್ಲಿಕಾಣ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಭೆಯಲ್ಲಿ ಹೆಸರು ಪ್ರಸ್ತಾಪ ಆಗಿರೋದು ಯಾರದ್ದು? ನಾಯಕರಿಗೆ ಅಚ್ಚರಿ ಮೂಡಿಸಿದೆ. ಬಿಜೆಪಿಯ ಸಭೆಯಲ್ಲಿ ಚರ್ಚೆ ಆಗಿದ್ದೇನು? ಹಾಗಾದ್ರೆ ಲೋಕ ಅಭ್ಯರ್ಥಿಗಳ ಆಯ್ಕೆ ವೇಳೆ ನಡೆದ ಇನ್ಸೈಡ್ ಮಾಹಿತಿಯನ್ನ ರಿಪಬ್ಲಿಕಾಣ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಇದು ದಳಪತಿ ಹೆಸರು ಪ್ರಸ್ತಾಪವಾಗಿರುವ ಮೆಗಾ ಇನ್ಸೈಡ್ ಸ್ಟೋರಿ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರ ಹೆಸರು ಪ್ರಸ್ತಾಪ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಶ್ರುತಿ ನೋಡಿ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಡಿ.ಕೆ. ಸುರೇಶ್ ಅವರ ಭದ್ರಕೋಟೆ. ಬಿಜೆಪಿಗೆ ಎಲ್ಲಾ ಕ್ಷೇತ್ರಗಳನ್ನ ಗೆದ್ದುಕೊಂಡು ಬಂದ್ರು ಕೂಡ ಈ ಒಂದು ಕ್ಷೇತ್ರದಲ್ಲಿ ಮಾತ್ರ ಗೆಲುವು ತುಂಬಾ ಕಷ್ಟಕರವಾಗಿರುವಂಥದ್ದು. ಹಾಗಾಗಿ ಈ ಬಾರಿ ಡಿ.ಕೆ. ಸುರೇಶ್ ಅವರೇ ಕಣಕ್ಕಿಳಿದ್ರೆ ಅವರ ಎಗೇನ್ಸ್ಟ್ ಯಾರನ್ನ ಹಾಕಬೇಕು ಅನ್ನೋದ್ರ ಬಗ್ಗೆ ನನ್ನ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಆಗ ಶಾಸಕ ಮುನಿರತ್ನ ಅವರು ಸಿ.ಪಿ. ಯೋಗೇಶ್ವರ್ ಅವರ ಹೆಸರನ್ನ ತೆಗೆದುಕೊಳ್ತಾರೆ. ಅವರು ಮಾಡಿದ್ದೆ ಆದ್ರೆ ಒಂದ್ ರೀತಿಯಲ್ಲಿ ನಮ್ಗೆ ಗೆಲುವು ನಿಶ್ಚಿತ ಅಂತ ಹೇಳಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುರೇಶ್, ಎಚ್.ಡಿ. ಕುಮಾರಸ್ವಾಮಿ ಅವರು ಡಿ.ಕೆ. ಸುರೇಶ್ ಅವರನ್ನ ಸೋಲಿಸೋದಕ್ಕೆ ಅಥವಾ ಅವರ ಭದ್ರಕೋಟೆಯನ್ನ ಚಿತ್ರ ಮಾಡೋದಕ್ಕೆ ಸೂಕ್ತ ಅಭ್ಯರ್ಥಿ ಅನ್ನುವಂತ ಅಭಿಪ್ರಾಯ. ನಿನ್ನೆ ಆಗಿರುವಂತಹ ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಯಿತು? ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಸುರೇಶ್. ಶ್ರುತಿ, ಬಿಜೆಪಿ ಕ್ಲಸ್ಟರ್ ಮೀಟಿಂಗ್ ನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರ ಹೆಸರು ಪ್ರಸ್ತಾಪ ಆಗುವ ಮೂಲಕ ಅಚ್ಚರಿನ ಮೂಡಿಸಿರ್ತಕ್ಕಂಥದ್ದು ಇಡೀ ಸಭೆಯಲ್ಲಿ. ನಿನ್ನೆ ಮೊದಲನೇ ಭಾಗವಾಗಿ ಸಭೆ ನಡೆಯುವಂತಹ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರದಿಂದ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ವಿಚಾರ ಪ್ರಸ್ತಾಪ ಆಗತ್ತೆ. ಆ ಸಂದರ್ಭದಲ್ಲಿ ಮಾಜಿ ಸಚಿವರಾದಂತಹ ಮುನಿರತ್ನ ಅವರು ಸಿ.ಪಿ. ಯೋಗೇಶ್ವರ್ ಅವರು ಪ್ರಬಲ ಪೈಪೋಟಿಯನ್ನ ಕೊಡ್ತಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಒಕ್ಕಲಿಗ ಬೆಲ್ಟ್ ಇರುವಂತಹ ಕ್ಷೇತ್ರದಲ್ಲಿ ಒಕ್ಕಲಿಗ ವರ್ಸಸ್ ಒಕ್ಕಲಿಗ ಅಭ್ಯರ್ಥಿ ಆದ್ರೆ ಬಹಳ ಸೂಕ್ತ ಅಂತಕ್ಕಂತಹ ಒಂದು ವಿಚಾರವನ್ನ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಆಗ ಒಂದು ಕ್ಷಣ ಸುಮಾರು ಅರ್ಧ ಗಂಟೆಗಳ ಕಾಲ ಅಲ್ಲಿ ಬಿಸಿ ಚರ್ಚೆ ಶುರುವಾಗುತ್ತೆ. ಯಾಕೆಂತ ನೋಡಿದ್ರೆ ಡಿ.ಕೆ. ಬ್ರದರ್ಸ್ ಅವರೇ ಯಾವ ರೀತಿಯಾಗಿ ರಾಜಕೀಯ ಓಟಕ್ಕೆ ಬ್ರೇಕ್ ಹಾಕ್ಬೇಕು ಅಂತ ಹೇಳಿ ಬಿಜೆಪಿನವರು ಚರ್ಚೆಯಲ್ಲಿದ್ರು. ಅದಕ್ಕೆ ತಕ್ಕಂತೆ ಈಗ ಬೆಂಗಳೂರು ಗ್ರಾಮಾಂತರ ಕೂಡ ಅವರಿಗೆ ಬಹಳ ಚಾಲೆಂಜ್ ಆಗಿರ್ತಕ್ಕಂಥದ್ದು. ಸೊ ಅದರ ಗೆಲುವಿಗೆ ಸಂಬಂಧಪಟ್ಟಂತೆ ಈಗ ಯಾವ ರೀತಿ ಸ್ಟ್ರಾಟಜಿಯನ್ನು ರೂಪಿಸಬೇಕು ಅಂತ ಹೇಳಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಆ ಮೀಟಿಂಗ್ ನಲ್ಲಿ ಚರ್ಚೆ ಆಗುತ್ತೆ. ಈ ಚರ್ಚೆ ವೇಳೆ ಸಿ.ಪಿ. ಯೋಗೇಶ್ವರ್ ಹೇಳ್ತಾರೆ, ಇಲ್ಲ ಬೇಡ, ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ, ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿ ಆದ್ರೆ ಬಹಳ ಸೂಕ್ತ, ಮೈತ್ರಿ ಅಭ್ಯರ್ಥಿ ಆದ್ರೆ ನಾನು ಅಷ್ಟು ಬೇಡ. ಅಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಈಗಾಗಲೇ ಡಿ.ಕೆ. ಬ್ರದರ್ಸ್ ಅವರ ಒಂದು ಅಬ್ಬರ ಜೋರಾಗಿದೆ, ಅವರ ಪ್ರಾಬಲ್ಯ ಈಗಾಗಲೇ ಹಿಡಿತ ಸಾಧಿಸಿದ್ದಾರೆ. ಸೊ ಹೀಗಾಗಿ ಅವರ ಕ್ಷೇತ್ರದಲ್ಲಿ ಅಂದ್ರೆ ಅವರಿಗೆ ಸರಿಯಾಗಿ ಟಕ್ಕರ್ ಕೊಡುವಂತವ್ರು ಅಂತಂದ್ರೆ ಅದು ಮಾಜಿ ಸಿ.ಎಂ. ಕುಮಾರಸ್ವಾಮಿ ಅವರು. ಡಿ.ಕೆ. ಬ್ರದರ್ಸ್ ಅವರ ರಾಜಕೀಯ ತಂತ್ರಗಳು ಏನಿದೆ, ಅವರ ರಾಜಕೀಯ ತಂತ್ರಗಳು ಎಲ್ಲವೂ ಕೂಡ ಈಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ಅವರು ಚೆನ್ನಾಗಿ ನೋಡ್ಕೊಂಡಿರ್ತಕ್ಕಂಥವ್ರು. ಜೊತೆಗೆ ಅವರ ರಾಜಕೀಯ ಪಟ್ಟುಗಳು ಎಲ್ಲಾ ರೀತಿಯ ಮಜಲುಗಳಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಸೊ ಹೀಗಾಗಿ ಅವರೇ ಸೂಕ್ತವಾದಂತಹ ಅಭ್ಯರ್ಥಿ. ಸೊ ಹೀಗಾಗಿ ಎಲ್ಲರೂ ಕೂಡ ಅವರನ್ನೇ ಅಭ್ಯರ್ಥಿಯನ್ನಾಗಿ ಮಾಡೋಣ ಅಂತಕ್ಕಂತಹ ಒಂದು ಮಾತನ್ನ ಯೋಗೇಶ್ವರ್ ಅವರು ಮಾಡ್ತಾರೆ. ಇದಾದ ನಂತರ ಇದ್ದಂತಹ ವರಿಷ್ಠರು ಹಾಗೆ ಬಿ.ವೈ. ವಿಜಯೇಂದ್ರ ಸೇರಿದಂತೆ ಅನೇಕ ಹಿರಿಯರು ಹೇಳ್ತಾರೆ, ಖಂಡಿತವಾಗ್ಲೂ ಈ ವಿಚಾರ, ಯಾಕೆಂದ್ರೆ ನಮಗೆ ಒಂದೊಂದು ಸೀಟುಗಳು ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ವಿಚಾರ ಇದೇನು ಫೈನಲ್ ಅಲ್ಲ. ಆದ್ರೆ ಇದೇ ವಿಚಾರವಾಗಿ ಖಂಡಿತವಾಗ್ಲೂ ಹೈಕಮಾಂಡ್ ನಾಯಕರಿಗೆ ಮತ್ತೆ ವರಿಷ್ಠರಿಗೆ ಕೂಡ ಇಲ್ಲಿ ಸಭೆಯಲ್ಲಿ ಆದಂತಹ ವಿಚಾರವನ್ನ ಒಂದು ರಿಪೋರ್ಟ್ ಅನ್ನ ಕೊಡೋಣ. ಅದಾದ ನಂತರ ವರಿಷ್ಠರು ಏನ್ ತೀರ್ಮಾನವನ್ನ ಮಾಡ್ತಾರೆ ಅದರಂತೆ ನೋಡ್ಕೊಂಡು ಮುಂದಿನ ತೀರ್ಮಾನ ಕೈಗೊಳ್ಳೋಣ ಅಂತ ಹೇಳಿ ವರಿಷ್ಠರು ಸಭೆಯಲ್ಲಿ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಸೊ ಈ ಮೂಲಕ ನಮ್ಗೆ ಇನ್ನು ಈ ಸಭೆಯಲ್ಲಿ ಆದ ನಂತರ ಮುಂದುವರೆದ ಭಾಗವಾಗಿ ನಮ್ಗೆ ಬಿಜೆಪಿ ಉನ್ನತ ಮೂಲಗಳು ಹೇಳುವಂತೆ ಹೈಕಮಾಂಡ್ ನಾಯಕರು ಮತ್ತೆ ರಾಜ್ಯ ಬಿಜೆಪಿ ನಾಯಕರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನ ಮನವೊಲಿಸಿ ಅವರನ್ನ ಬೆಂಗಳೂರು ಗ್ರಾಮಾಂತರಕ್ಕೆ ಕರೆತರುವಂತಹ ಸಾಧ್ಯತೆಗಳು ಬಹಳ ದಟ್ಟವಾಗಿದೆ. ಅಂದುಕೊಂಡಂತೆ ಏನಾದ್ರೂ ಬಿಜೆಪಿ ನಾಯಕರ ಆಹ್ವಾನಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಓಕೆ ಅಂತ ಅಂದಿದ್ದೆ ಆದ್ರೆ ಖಂಡಿತವಾಗಲೂ ಕೂಡ ಡಿ.ಕೆ. ಬ್ರದರ್ಸ್ ಇರ್ಬೋದು ಅಥವಾ ಬೆಂಗಳೂರು ಗ್ರಾಮಾಂತರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಯಾರೇ ಆದ್ರೂ ಕೂಡ ಅವರ ಎದುರಾಳಿಯಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸ್ಪರ್ಧೆಗೆ ಇಳಿಯೋದು ಬಹುತೇಕ ಖಚಿತ ಅಂತಿವೆ ಮೂಲಗಳು. ಶ್ರುತಿ. ಓಕೆ ಸುರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.